So my name is Raju Matthew from Kerala, and Logashansi is our Kerala affiliation in Kannada. Is an Kannada state chief inspector in Logashansi. Is very good teacher and good supporting all of you. It's especially is my in all of you friends and supporting in masters supporting and almost and 700 students are participation in the tournament. Every students are each one championship in developments and students. The small students and how many participation in the championship and more developments in the championship. So again, opportunity is very important. This is especially a congratulations and the teamwork in the locations and students and family members and friends. Each and everyone, I really appreciating and very congratulations all of you. Thank you for supporting in media and very really thank you for all of. Thank you. ರಾಷ್ಟ್ರ ಮಟ್ಟದ 20ನೇ ವರ್ಷದ ಕರಾಟೆ ನಡೀತಾ ಇದೆ. ಆಮೇಲೆ ಈ ಕಾರ್ಯಕ್ರಮ ಎಲ್ಲ ಯಶಸ್ವಿ ಆಗಬೇಕು. ರಾಷ್ಟ್ರ ಮಟ್ಟದ ನಡೆಯೋದ್ರಿಂದ ಯಾರೂ ಮಾಡಲ್ಲ. ಒಬ್ಬ ರೈತರ ಮಗ ಆಗಿ 27 ವರ್ಷದಿಂದ ಸತತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದವ್ರೆ. ಆದರೆ 20 ವರ್ಷದ ಕಾರ್ಯಕ್ರಮ ಲೋಕೇಶ್ ಮಾಸ್ಟ್ರು ಈ ಯಶಸ್ವಿ ಮಾಡಬೇಕು. ಆಮೇಲೆ ಇವ್ರ ಬಗ್ಗೆ ಅಪಾರ ಕೆಲಸ ಮಾಡವ್ರೆ. ಆಮೇಲೆ ಈ ಮಕ್ಕಳಿಗೂ ಅಷ್ಟೇ ಎಲ್ಲ ನನ್ನ ಮಕ್ಕಳ ಥರ ಅವ್ರು ನೋಡ್ಕೊಳ್ತಾರೆ. ಹಾಗಾಗಿ ಈಗ ಈ ರಾಷ್ಟ್ರ ಮಟ್ಟದಲ್ಲಿ ಏನು ಪಂದ್ಯಾವಳಿ ನಡೀತಾ ಇದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾಷ್ಟ ಇರ್ಬೋದು, ಊಟ ಇರ್ಬೋದು, ಆಮೇಲೆ ಕೆಲವು ಎಲ್ಲ ಸೌಲಭ್ಯ ಇಲ್ಲಿ ದೊರಕಿಸ್ಬಿಟ್ಟು ಒಳ್ಳೆಯ ಒಂದು ಯಶಸ್ವಿ ಮಾಡಬೇಕು ನಾವೆಲ್ಲ ಸೇರಿಕೊಂಡು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾಯಿದ್ದೀನಿ. ನಾನು ಈಗಿಂದ ಮಾಡ್ತಾಯಿಲ್ಲ, 17 ವರ್ಷದಿಂದ ಮಾಡ್ತಾಯಿದ್ದೀನಿ. ಆದರೆ ನಾನು ಅಧಿಕಾರಿಗೆ ಆಸೆ ಪಟ್ಟಿಲ್ಲ. ಅಧಿಕಾರಿಗೆ ಆಸೆ ಪಡ್ತಾಯಿದ್ರೆ ನಾನು ಎಲ್ಲೋ ಇರ್ತಾಯಿದ್ದೆ. ಆದರೆ ನಾನು ಯಾವ ಪಕ್ಷದಲ್ಲೂ ಅಷ್ಟೇ ನನಗೆ ಈ ಸ್ಥಾನ ಬೇಕು ಆ ಸ್ಥಾನ ಬೇಕು ಅಂತ ನಾನು ಸ್ಥಾನದ ಹಿಂದೆ ಹೋಗಿಲ್ಲ. ಇನ್ನು ಮುಂದಕ್ಕೆ ದೇವರು ನನಗೆ ಕೊಟ್ಟವನೇ. ನಿಮಗೆ ಸಿಹಿ ಸುದ್ದಿ ಮುಂದಿನ ತಿಂಗಳು ಕೊಡ್ತೀನಿ. ನಾನು 700 ಜನ ಸ್ಟೂಡೆಂಟ್ಸ್ ಬಂದವ್ರೆ. ಇವ್ರಿಗೆ ಏನೇನು ಸೌಲಭ್ಯ ದೊರಕಿಸ್ಬೇಕು, ಕೆಲವು ಹೊರಗಡೆಯಿಂದ ಬಂದಿರೋರಿಗೆಲ್ಲ ರೂಮ್ ಗಿಮ್ ಎಲ್ಲ ಮಾಡಿಕೊಟ್ಟವ್ರೆ ಎಲ್ಲ. ಯಾಕಂದರೆ ವ್ಯವಸ್ಥೆ ಇದ್ದರೆ ಬರೋದು. ಆಮೇಲೆ ಇನ್ನೊಂದು ಏನಂತಂದರೆ ಇವರು ಮಾಡೋ ಕೆಲಸಗಳೆಲ್ಲ ಪಾಪ ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಇನ್ನೊಂದು ಇವರು 20 ವರ್ಷದ್ದು ಏನು ಸಾಧನೆ ಐತೆ ಅವೆಲ್ಲ ಮಕ್ಕಳಿಗೆ ಒಂದೊಂದು ಮಕ್ಕಳಿಗಾಲಿ ಒಂದು ವಿಶೇಷವಾಗಿ ಹೇಳ್ಕೊಡ್ತಾರೆ. ಈ ಥರ ಮಾಡಬೇಕು ಮಕ್ಕಳು, ಈ ಥರ ಮಾಡಬೇಕು ಅಂತ ಅಂದ್ಬಿಟ್ಟು. ಕೆಲವು ಮಾಸ್ಟರ್ ಏನೋ ಬರ್ತಾರೆ ಅವ್ರ ಕೆಲಸ ಏನೈತೆ ಅವ್ರು ಮಾಡ್ಕೊಳ್ತಾರೆ. ಇವ್ರು ಹಂಗಲ್ಲ, ಹಿಂಗೆ ಕೆಲಸ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ಇವರು ಹಲವಾರು ವರ್ಷದಿಂದ ಮಾಡ್ಕೊಳ್ಳೋ ಒಂಥರ ಸೀನಿಯರ್ ಸಿಟಿಸನ್ ಥರ ಇವರು ಕರಾಟೆದಲ್ಲಿ. ಹಾಗಾಗಿ ಎಲ್ಲ ಕೆಲವು ಸ್ಕೂಲ್ಗಳಲ್ಲೂ ಮಾಡ್ತಾವ್ರು ಇವರು. ಒಳ್ಳೆಯ ಒಂದು ನೇಮ್ ಐತೆ ಇವ್ರದ್ದು. ನಮ್ಮ ವಾರ್ಡ್ ಗಡಿ ಭಾಗ ಇದು ಅಲ್ಲೊಂದು ಕ್ಲಾಸ್ ಐತೆ. ಆಮೇಲೆ ಮನೆ ಹತ್ರನೂ ಮಾಡಿಸ್ತಾರೆ. ಹಾಗಾಗಿ ಇವ್ರ ಕೆಲಸ ಒಳ್ಳೆಯ ಉತ್ತಮ ಕೆಲಸ ಯಶಸ್ವಿ ಮಾಡ್ಕೊಂಡು ಹೋಯ್ತವ್ರೆ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಾನು ಕೋವಿಡ್ ಟೈಮಲ್ಲೂ ಅಷ್ಟೇ ನಾನು ಜಾತಿ ಭೇದ ಅದು ಸರ್ವರ್ಗೂ ಸಮಬಾಳು ಸರ್ವರ್ಗೂ ಸಮಪಾಲು. ನನ್ನ ವಾರ್ಡೆ ಅಂತ ಅಲ್ಲ, ಎಲ್ಲೆಲ್ಲಿ ನನಗೆ ಸಹಾಯ ಕೇಳೋರೆ ನಾನು ಪೂರೈಸಿದ್ದೀನಿ. ಕೋವಿಡ್ ಟೈಮಲ್ಲೂ ಇರ್ಬೋದು, ಸಾವಿರಾರು ಕಿಟ್ಗಳಿರ್ಬೋದು, ಸಾವಿರಾರು ಸಿಲಿಂಡರ್ಗಳಿರ್ಬೋದು, ಸಾವಿರಾರು ಇದು ನಮ್ಮ ದೇವಸ್ಥಾನಕ್ಕೆ ಏನು ಬೇಕು ನಾನು ಅಭಿವೃದ್ಧಿ. ಯಾಕಂದರೆ ಹೋದ್ಸಲಿ ನಾನು ಹೇಳಿದ್ದೆ ಇದಕ್ಕೆ ಈ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಆದರೆ ಗೆದ್ದಿಯವನು ಕೈ ಕೊಟ್ಟ, ಆದರೆ ನಾನು ಮಾಡಿಸ್ಕೊಟ್ಟೆ. ಅದರಲ್ಲಿ ಏನು ನೋ ಡೌಟ್. ಯಾಕಂದರೆ ನನ್ನ ಹತ್ರ ವಿತ್ ಡಾಕ್ಯುಮೆಂಟ್ ಸಮೇತ ನಾನು ಹೇಳೋನು. ನಾನು ಯಾವ ಕೆಲಸ ಇವಾಗ ಗಂಟ ನಾನು ಹೇಳಿದ್ದೀನಿ ಅದೇ ಮಾಡೋದು. ಇನ್ನು ಮುಂದಕ್ಕೆ ಏನಿಲ್ಲ. ಈಗ ರಾಜಕಾರಣಿಗಳು ಕೆಲವ್ರು ಹೇಳ್ತಾರೆ ಗೊತ್ತಲ್ಲ, ಆಶ್ವಾಸನೆ ಕೊಡ್ತಾರೆ, ಅದು ಮಾಡ್ತೀನಿ, ಟ್ರೈನ್ ಬಿಡ್ತೀನಿ, ಫ್ಲೈಟ್ ಬಿಡ್ತೀನಿ ಅಂತಾರೆ. ನನ್ನ ಕೈಲಿ ಏನಿದೆ ಅಷ್ಟೇ ಕೆಲಸ ಅರ್ಥಪೂರ್ಣವಾಗಿ ಎಷ್ಟು ಒಬ್ಬ ಮನುಷ್ಯನಿಗೆ ಅಗತ್ಯ ಏನೈತೆ ಆ ಕೆಲಸ ಪೂರೈಸೋಕ್ಕೆ ನಾನು ಸದಾ ಸಿದ್ಧ ಇರ್ತೀನಿ. ನನಗೆ ಆಲ್ರೆಡಿ ಅವಕಾಶ ಐತೆ. ಆದರೆ ನಾನು ಎಲ್ಲರಿಗೂ ನಿಮ್ಗೆ ಸುದ್ದಿ ಕೊಡ್ತೀನಿ. ವೆಯ್ಟು ಅಷ್ಟೇ, ಇನ್ನೊಂದು ತಿಂಗಳು ಅಷ್ಟೇ ಕೊಡ್ತೀನಿ. ಥ್ಯಾಂಕ್ ಯು.